ಕತ್ತಿಡ್ಕತ್ತು ಅಂತೀರಾ, ಬೆನ್ನು ನೋವು ಅಂತೀರಾ, ಹೊಟ್ಟೆ ನೋವು ಅಂತೀರಾ, ಡಾಕ್ಟರ್ ಹತ್ರ ಸೀದಾ ಹೊರಟೋಯ್ತೀರಾ. ಡಾಕ್ಟರ್ ಹತ್ರ ನೀವು ಮೋಷನ್ಗೆ ಹೋಗ್ದಲೇ ಇರೋದು ಹೇಳಿರಲ್ಲ, ಹೋಗಿರೋದು ಹೇಳಿರಲ್ಲ. ಅವ್ರಿಗೇನು ಗೊತ್ತಾಗ್ತದೆ? ಅವ್ರೇನು ಮಾಡ್ತಾರೆ, ಇರಿ ಒಂದು ECG ಮಾಡೋಣ, MRI ಸ್ಕ್ಯಾನ್ ಮಾಡೋಣ, ಅದು ಇದು ಅಂತ ಮಾಡಿ ನಿಮ್ಮ ತಲೆ ಮೇಲೆ ಒಂದು 10,000 ತಲೆ ಮೇಲೆ ಹೇಳೋದು, ಆಮೇಲೆ ಕಳ್ಸ್ಕೊಡ್ತಾರೆ. ಯಾವುದೋ ಒಂದು ಅಷ್ಟು ಮಾತ್ರೆ ಕೊಟ್ಟು ನೀವು ಬಾತ್ರೂಮ್ಗೆ ಹೋಗ್ಬೇಕು ಅಂತ ಸ್ಥಿತಿ ಉದ್ಭವ ಆಗುತ್ತೆ. ಅದಕ್ಕಿಂತ ಮುಂಚೆನೆ ನೀವೇನೆ ಎಚ್ಚೆತ್ಕೊಂಡು ಎಲ್ಲ ಬೇಕ್ರಿ ಪದಾರ್ಥಗಳನ್ನೆಲ್ಲ ಬಿಟ್ಬಿಟ್ರೆ, ಫುಟ್ಪಾತ್ನಲ್ಲಿರೋ ಪದಾರ್ಥಗಳನ್ನ ಬಿಟ್ಬಿಟ್ರೆ, ನೀವು ಪದೇ ಪದೇ ಹೋಟ್ಲುಗಳಲ್ಲಿ ಹೋಗ್ಬಿಟ್ಟು ರುಚಿಯಾಗಿರೋಂಥದ್ದನ್ನ ಬಿಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತದೆ, ಎಲ್ಲ ಬಾತ್ರೂಮ್ ಹೋಗ್ತದೆ. ದಿನ ನೀವು 6 ಲೀಟ್ರ್ ನೀರು ಕುಡೀರಿ ನೋಡೋಣ, ಯಾಕೆ ಹೋಗಲ್ಲ ನೋಡೋಣ. ಬಾಡಿನಲ್ಲಿ ಯಾವಾಗಲೂ ನೀರಿನಂಶ ಜಾಸ್ತಿ ಇರಬೇಕು. ನೀರಿನಂಶ ಜಾಸ್ತಿ ಇದ್ದಾಗೇ ನಮಗೆ ಟಾಯ್ಲೆಟ್ಗೆ ಹೋಗೋದಕ್ಕೆ ಎಲ್ಲ ಆಗೋದು, ಇಲ್ಲ ಅಂದರೆ ಆಗೋದೇ ಇಲ್ಲ. ಆಮೇಲೆ ಏನು ಮಾಡ್ತೀರಿ ನೀವು? ಯಾವ ಗ್ಯಾಸ್ಟ್ರಿಕ್ಕು, ಸೊಂಟ ಹಿಡ್ಕತ್ತು, ಬೆನ್ನು ಹಿಡ್ಕತ್ತು, ಆರ್ಥೈಟಿಸು ಅಂತ ಹೇಳ್ತಾರೆ, ಬ್ಯಾಕ್ ಪೈನು ಅಂತ ಹೇಳ್ತಾರೆ, ಅದೇನೋ 1 2 3 ಅಂತ ಏನೋ ಹೇಳ್ತಾರೆ ಬ್ಯಾಕ್ ಪೈನ್ಗೆ. ಇವೆಲ್ಲ ಸ್ಟಾರ್ಟ್ ಆಗ್ಬಿಡ್ತಾವೆ ಕಣ್ರಿ. ಆರ್ಥೋಪೆಡಿಕ್ ಹತ್ರ ಹೋಗ್ಬೇಕು, ಗೈನಲಜಿಸ್ಟ್ ಹತ್ರ ಹೋಗ್ಬೇಕು, ನ್ಯೂರಾಲಜಿಸ್ಟ್ ಹತ್ರ ಹೋಗ್ಬೇಕು. ಇವಕ್ಕೆಲ್ಲ ಏನು ಬೇಡ ಅಂದರೆ ಸಿಂಪಲ್ ಮದ್ದಪ್ಪ. ಸಿಂಪಲ್, ಭಾಳ ಕಡಿಮೆ ಊಟ ಮಾಡಿ, 2 ಟೈಮ್ ತಿನ್ನೋದು 3 ಟೈಮ್ ಊಟ ಮಾಡಿ, ರಾತ್ರಿ ಟೈಮು ಸ್ವಲ್ಪ ಗಟ್ಟಿ ಪದಾರ್ಥ ತಿನ್ನೋದು ಕಮ್ಮಿ ಮಾಡಿಬಿಡಿ. ಚಪಾತಿ ಗಿಪಾತಿ ಮುದ್ದೆ ಏನಾದರೂ ಕಮ್ಮಿ ಮಾಡಿಬಿಡಿ. ಒಂದಿಷ್ಟು ಮೊಸರನ್ನ ಏನಾದ್ರು ಹಾಕೊಂಡು ತಿಂದು, ಒಂದು ಚುಕ್ಕಿ ಬಾಳೆಹಣ್ಣು ಜೊತೆಗೆ ಒಂದು ಬೆಣ್ಣೆ ಮಿಕ್ಸ್ ಮಾಡ್ಕೊಂಡು ಮನೆ ಕೆಳಗೆ ತಿನ್ಬಿಟ್ಟು ಮಲಿಕೊಂಬಿಡಿ. ಬೆಳಗ್ಗೆ ನೋಡಿ ಎಷ್ಟು ಫ್ರೆಶ್ ಅಪ್ ಆಗಿರ್ತೀರ ನೀವು. ಒಂದಿನ ಮಾಡದೆ ತಿರುಗಿ ಬರಲೇ ಇಲ್ಲ, ಮತ್ತೆ ಬರಲ್ಲ ಇದು ಅನ್ಕೊಬೇಡಿ. ಡೈಲಿ ರೂಢಿ ಮಾಡ್ಕೊಂಡಿರ್ಬೇಕು. ಒಂದು ಚುಕ್ಕಿ ಬಾಳೆಹಣ್ಣು, ಒಂದಿಷ್ಟು ಬೆಣ್ಣೆ, ಒರಿಜಿನಲ್ ಬೆಣ್ಣೆ ತಾಮನ್ ಮಿಕ್ಸ್ ಮಾಡ್ಕೊಂಡು ತಿನ್ಬಿಟ್ಟು 1 ದಿನ 2 ದಿನ ಆಮೇಲೆ ಹೇಳಿ. ಆಮೇಲೆ ದಿನ ನೀರು ಕುಡಿಬೇಕು. ದಿನ ಒಂದು 4 ರಿಂದ 6 ಲೀಟ್ರ್ ನೀರು ಕುಡಿಬೇಕು. ಆವಾಗ ಆರೋಗ್ಯ ಚೆನ್ನಾಗಿರ್ತದೆ, ಟಾಯ್ಲೆಟ್ಗೂ ಹೋಗ್ಬೋದು, ಎಲ್ಲದಕ್ಕೂ ಹೋಗ್ಬೋದು. ಆಮೇಲೆ ಹೆಚ್ಚಾಗಿ ಬಾಡಿಗೆ ಬೇಕಾಗಿರೋದು ನಾರಿನಂಶ. ಯಾವ್ದ್ರಲ್ಲಿ ಇರ್ತದೆ? ಮೂಸಂಬಿ, ಕಿತ್ಲೆ ಹಣ್ಣು ಇವೆಲ್ಲ ಇರ್ತದೆ. ಮೇಲ್ಗಡೆ ಅದೆಲ್ಲ ತೆಗೆದಾಕ್ಬಿಟ್ಟಿರ್ತಾರೆ, ಕೆಳಗಡೆ ಅದನ್ನ ಸಕ್ಕರೆ ಹಾಕೊಂಡು ತಿಂತೀರಾ, ಅದೇನು ನಾರಿನಂಶ ಏನು ಕಾಣಿಸಲ್ಲ. ನಾರಿನಂಶ ಹೆಂಗೆ ಅಂತ ಹೇಳಿದ್ರೆ, ಮೂಸಂಬಿಲಿ ಏನಿರ್ತದೆ ಆ ಬೀಜ ತೆಗೆದಾಕ್ಬಿಟ್ಟು ಎಲ್ಲ ತಿನ್ನೋದು ಹಂಗೇನೆ, ಅದು ನಾರಿನಂಶ ಅಂತ ಹೇಳೋದು. ಕಿತ್ಲೆ ಹಣ್ಣು ಅದಷ್ಟೇ, ಕಿತ್ಲೆ ಹಣ್ಣು ಮೇಲ್ಗಡೆ ಅದೆಲ್ಲ ತೆಗೆದ್ಬಿಟ್ಟು ಒಳಗಡೆ ತಿನ್ಬಿಟ್ರೆ ಏನು ಪ್ರಯೋಜನ ಆಗಲಿಲ್ಲ. ಹೆಂಗೈತೆ ಹಂಗೆ ತಿನ್ಬೇಕು, ಅದು ನಾರಿನಂಶ. ಸೊಪ್ಪು ಯಥೇಚ್ಛವಾಗಿ ಸೊಪ್ಪು ತಿನ್ನಿ. ಇಷ್ಟು ನೀವು ಮಾಡ್ತು ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋಗೋದು ಕಮ್ಮಿ ಆಗುತ್ತೆ. ದುಡ್ಡು ಹಣಕಾಸು ಉಳಿತದೆ, ಸಮಯನೂ ಉಳಿತದೆ, ಹೆಲ್ತು ಚೆನ್ನಾಗಿರ್ತದೆ. ಫಸ್ಟ್ ಕ್ಲಾಸ್ ಇಡೀ ದಿನ ನಿಮ್ಮ ಬಾಸ್ ಹತ್ರ, ನಿಮ್ಮ ಕೆಲಸದಲ್ಲಿ ಎಲ್ಲ ಕಡೆ ಸ್ವಚ್ಛವಾಗಿ ಕ್ಲೀನಾಗಿ ಹ್ಯಾಪಿಯಾಗಿರ್ತೀರ. ಕತ್ತು ಕೆನ್ನೆ ಹಿಡ್ಕತ್ತು ಅವೆಲ್ಲ ಯಾವುದು ಇರಲ್ಲ. ನೆಮ್ಮದಿ ನಿದ್ದೆ ಮಾಡ್ಬೋದು, ಕೆಲ್ಸಕ್ಕೆ ಹೋಗೋದು, ಮನೆಗೆ ಬರ್ಬೋದು. ಇದಕ್ಕೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಹೋಗಿ ಇರೋ ಬರೋ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಯಾಕೆ ಬರ್ತೀರಿ ನೀವು? ಏನಕ್ಕೆ ಹೋಗ್ಬೇಕು ಡಾಕ್ಟರ್ ಹತ್ರ? ಏನು ಕೆಲಸ ಐತಿ ಅಂತ ಹೋಗ್ಬೇಕು? ಏನು ಬೇಡ. ಒಳ್ಳೇದನ್ನ ಯೋಚನೆ ಮಾಡಿ, ನೆಗೆಟಿವ್ನ ಬಿಟ್ಟುಬಿಡಿ, ಪಾಸಿಟಿವ್ ಯೋಚನೆ ಮಾಡಿ. ಈಗ ಇವಾಗ ತಿಂದಿದ್ದೀವಿ, ಇರ್ತೀವಿ, ನಾಳೆ ಇರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ, ಆಯ್ತಾ? ಎಷ್ಟು ಇರ್ತದೋ ಅಷ್ಟರೊಳಗೇನೆ ಜೀವನ ಮಾಡಿ. ಅತಿಯಾಗಿ ಆಸೆ ಬೀಳಕ್ಕೆ ಹೋಗ್ಬೇಡಿ, ಗತಿಗೆಡ್ಸ್ಕೊಂತೀರ. ದೇವ್ರು ಎಷ್ಟು ಕೊಟ್ಟಿರ್ತಾರೋ ಅಷ್ಟೇ ಸಾಕು. ಯಾರೋ ಚೆನ್ನಾಗಿ ಬದುಕ್ತಾರ, ಅವ್ನು ಬದುಕ್ತಾರ, ಅವನ ಕಾರ ಅವನ ಪಾಡ ಒಂದು, ನಿಮ್ಮ ಪಾಡ್ ನಿಮ್ಮದು. ನಿಮ್ಗೆ ಮನೇಲಿ ಇಲ್ಲ ಅಂದರೆ ಯಾವನು ಬಂದು ತಂದು ಕೊಡೋಕೆ ಹೋಗಲ್ಲ, ಯಾವನು ಕೊಡೋದು ಇಲ್ಲ, ನಿಮ್ಮನ್ನು ಮೂಸೋದು ಇಲ್ಲ. ನಿಮ್ಮ ಜೀವನ ನಿಮ್ಮದು, ನಿಮ್ಮ ಆರೋಗ್ಯ ನಿಮ್ಮ ಕೈಲಿರ್ತದೆ. ದಿನ ಬೆಳಗ್ಗೆ ಎದ್ದು ಒಂದು 6 ಗಂಟೆಗೆ 3 ಕಿಲೋಮೀಟ್ರ್ ವಾಕ್ ಮಾಡಿ, 6 ಲೀಟ್ರ್ ನೀರು ಕುಡೀರಿ. ಸಾಧ್ಯವಾದರೆ ಬೆಳಗ್ಗೆ ಟೈಮು ಮೃದು ಆಹಾರ ತಿನ್ನಿ. ಮೃದು ಆಹಾರ ಅಂತ ಹೇಳಿದ್ರೆ ಏನು ಇದಲ್ಲ, ಏನು ಭಾಳ ಏನು ಸೌತೆಕಾಯಿ, ಈ ಬೀಟ್ರೂಟು, ಇಂಥವನ್ನೆಲ್ಲ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನಿ. ಮಧ್ಯಾಹ್ನ ಟೈಮ್ 1 ಟೈಮ್ ಚೂರು ಮುದ್ದೆನೋ ಏನೋ ತಿನ್ನಿ. ರಾತ್ರಿ ಟೈಮ್ ಒಂದಷ್ಟು ಮೊಸರನ್ನ ತಿನ್ನಿ. ಹೊಟ್ಟೆ ತುಂಬ ತಿನ್ನಿ. ಇರೋವರೆಗೂ ಚೆನ್ನಾಗಿರಿ. ಚೆನ್ನಾಗಿ ಬದುಕಿದ್ರೆ ಬೆಳಗ್ಗೆ ಎದ್ದೋಳೋಣ. ಬದುಕಲಿಲ್ಲ ಅಂತ ಹೇಳಿದ್ರೆ ಸತ್ತೋಗೋಣ. ಇನ್ನೇನೈತೆ ಪ್ರಪಂಚದಲ್ಲಿ? ಯಾವತ್ತಾದ್ರೂ 100 ವರ್ಷ ಇದ್ರು ಒಂದು ದಿವಸ ಹೋಗ್ಲೇಬೇಕು, ಆಯ್ತಾ? ಅಂದ್ರೆ ಇರೋದಷ್ಟು ದಿನ ನಾವು ಇನ್ನೊಬ್ರಿಗೆ ಭಾರವಾಗಿರಬಾರ್ದು. ಅಯ್ಯೋ ಇವನ್ನ ಸಾಕೋದಲ್ದಲ್ಲ, ಇವನಿಗೆ ಹೋಗ್ಲಿಲ್ಲ, ಇವನು ಹಂಗೆ ಹಿಂಗೆ ಅನ್ನಿಸ್ಕೊಂಡು ಬಾಳಕ್ಕೆ ಹೋಗ್ಬಾರ್ದು. ಇದ್ದಷ್ಟು ಸ್ವಚ್ಛವಾಗಿ, ಒಳ್ಳೆಯವರಾಗಿ, ಒಳ್ಳೆ ಕುಟುಂಬದಲ್ಲಿ ಇದ್ದು ನೆಮ್ಮದಿಯಾಗಿ ಹೋಗೋದನ್ನ ಕಲಿಬೇಕು, ಆಯ್ತಾ?
ಇವತ್ತಿನ ಮೂತ್ರ ವಿಸರ್ಜನೆ, ಮಲಮೂತ್ರ ವಿಸರ್ಜನೆ ಯಾಕೆ ಹೋಗಲ್ಲ? ಅದು ಹೋಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಯಾರು ಹೊಡಿತೀರಿ ಅಂತ ಗೊತ್ತಿಲ್ಲ. ತಲೆ ನೋವ್ತಾ ಇರ್ತದೆ, ಕಣ್ಣು ನೋವ್ತಾ ಇರ್ತದೆ, ಕುತ್ತಿಗೆ ನೋವು, ಕಿವಿ ನೋವು, ಎದೆ ನೋವು, ಒಂದೊಂದ್ಸಲ ಹಾರ್ಟ್ ಅಟ್ಯಾಕ್ ಆಗೋಯ್ತೇನಪ್ಪ ಅನ್ನಿಸ್ಬಿಡ್ತದೆ ಬಾತ್ರೂಮ್ಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ. ಎಲ್ಲೆಲ್ಲೋ ಗಾಳಿಗಳೆಲ್ಲ ಹೋಗ್ತಾ ಇರ್ತದೆ, ನರನಾಡಿಗಳೆಲ್ಲ ಹೊಡ್ಕೊತಾ ಇರ್ತದೆ, ಏನೋ ಒಳಗಡೆ ಏನೋ ಓಡಾಡ್ದಂಗೆ ಆಗ್ತಾ ಇರ್ತದೆ ಈ ಟಾಯ್ಲೆಟ್ ಕರೆಕ್ಟಾಗಿ ಹೋಗ್ಲಿಲ್ಲ ಅಂದ್ರೆ. ಯಾವ ಮನುಷ್ಯ ತೆಳ್ಳಿಗೆ ಯಾರು ಹೋಗ್ತಾನೋ ಬಾತ್ರೂಮ್ಗೆ ಅವನು ಆರೋಗ್ಯವಂತವಾದ ಮನುಷ್ಯ. ನಾನೊಂಚೂರು ಕರ್ಕಶವಾಗಿ ಹೇಳಿದ್ದೀನಿ, ಏನಾದ್ರು ತಪ್ಪಿದ್ರೆ ದಯವಿಟ್ಟು ಯಾರಾದ್ರೂ ನನ್ನ ವಯೋಮಾನದವರು ಯಾರ ಇದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇರೋದನ್ನ ಹೇಳಿದ್ದೀನಿ, ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ತಿಳ್ಕೊಳ್ಳೋದು ಬಿಡೋದು ನಿಮ್ಮದು, ನಂದು ಇದೇ ಕೆಲಸನೇ. ಏನು ಹೇಳಬೇಕು ಅಂದರೆ ಹೇಳ್ಬಿಡ್ತೀನಿ. ಅದು ನಾನಂತೂ ನನಗೂ ಪ್ರಾಬ್ಲಮ್ ಇತ್ತು, ಈ ಥರ ಪ್ರಾಬ್ಲಮ್ಮು. ಇವಾಗ ಬಾಳೆಹಣ್ಣು ಬೆಣ್ಣೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೀನಿ, ನೆಮ್ಮದಿಯಾಗಿದ್ದೀನಿ. ಅದ್ರ ಜೊತೆಗೆ ನಾವೊಂದು ನಾಟಿ ಔಷಧಿನೂ ರೆಡಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರೊಬ್ರು, ಸ್ಪೈಸಿ ವಾಟರ್ ಅಂತ. ಅದನ್ನು ತೊಗೊಂಡ್ಮೇಲಂತೂ ನಾನು ಇನ್ನೂ ತುಂಬ ಚೆನ್ನಾಗಾದೆ. ನಾನು ಆ ಸ್ಪೈಸಿ ವಾಟರ್ ತಗೊಂಡು ಇಂಪ್ರೆಸ್ ಆಗಿ ನಾನು ಬೆಂಗಳೂರು ಡೀಲರ್ಶಿಪ್ಪೇ ತೊಗೊಂಡ್ಬಿಟ್ಟೆ ಅಂತ. ಅದನ್ನು ಚಿತ್ರದುರ್ಗ ಹಿರಿಯೂರ ಹತ್ರ ಒಬ್ಬರು 7 ವರ್ಷ ಸತತವಾಗಿ ಅನ್ವೇಷಣೆ ಮಾಡಿ ಔಷಧಿ ಕಂಡಿಡಿದಿದ್ದಾರೆ, ಸಂಪೂರ್ಣ ಸ್ಪೈಸಿ ವಾಟರ್ ಅಂತ. ನಾನು ರಾತ್ರಿ ಟೈಮ್ ತೊಗೊತೀನಿ, ಬೆಳಗ್ಗೆ ಟೈಮ್ 100 ml ತೊಗೊತೀನಿ, ರಾತ್ರಿ ಟೈಮ್ 100 ml ತೊಗೊತೀನಿ. ಆರೋಗ್ಯವಂತನಾಗಿದ್ದೀನಿ. 1 ತಿಂಗಳು 1.5 ತಿಂಗಳಿಂದ ನೆಮ್ಮದಿಯಾಗಿದ್ದೀನಿ. ತಲೆನೋವು, ಕೈಕಾಲು ನೋವು, ಮೈಕೈ ನೋವು ಅಂತ ಪದೇ ಎಲ್ರಿಗೂ, ಮನೆಯವರೆಲ್ರಿಗೂ ನೆಮ್ಮದಿ ಇಲ್ದಂಗೆ ಮಾಡಿಲ್ಲ. ಆರಾಮಾಗಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ, ನೀವು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ, ನಾನು ಹೇಳೋದನ್ನ ಥೈರಾಯ್ಡು, ಮಲಬದ್ಧತೆ, ಈ ಅಸ್ತಮ, ಆಮೇಲೆ ಬೆನ್ನೋವು, ಕೈಕಾಲು ನೋವು, ಏನು ಮೋಷನ್ ಪ್ರಾಬ್ಲಮ್ಮು, ಇಲ್ಲೆಲ್ಲ ಇಟ್ಕೊಳ್ಳೋದು, ಏನೇನಾದ್ರು ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಒಬ್ಬರೇ ನರಳಬೇಡಿ ಆಯಿತಾ. ನನ್ನ ನಂಬರು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಆ ನಂಬರ್ಗೆ ಫೋನ್ ಮಾಡಿ. ಸಂಪೂರ್ಣ ಸ್ಪೈಸಿ ವಾಟರ್ ಅಂತ ಒಂದು ವಾಟರ್ ಇದೆ, ಅದ್ರ ಬೆಲೆ 100 ರೂಪೀಸ್ಗಾಗುತ್ತೆ. ನಿಮಗೆ ನಾನು ನಿಮ್ಮ ಮನೆ ಹತ್ರ ಇದ್ದರೆ ಬಂದು ತೊಗೊಂಡು ಹೋಗ್ಬೋದು. ನಿಮ್ಗೆ ಏನಾದ್ರು ದೂರ ಇತ್ತು ಅಂತ ಹೇಳಿದ್ರೆ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ. ಕೊರಿಯರ್ ದುಡ್ಡು ನೀವು, ಫೋಟರ್ ದುಡ್ಡು ನೀವು ಕೊಡಬೇಕಾಗುತ್ತೆ. ಬರೀ 100 ರೂಪಾಯಿಗೆ ನೀವು 12 ದಿನ 13 ದಿನ ರಿಲ್ಯಾಕ್ಸ್ ಆಗಿರುತ್ತೆ. ಎಲ್ಲ ಇದು ಆಯುರ್ವೇದಿಕ್ ಪದಾರ್ಥ ಮಿಕ್ಸ್ ಮಾಡಿ ಮಾಡಿರ್ತಕ್ಕಂಥ ಒಂದು ಔಷಧಿ ಇದು. ಯಾವುದು? ಸಂಪೂರ್ಣ ಸ್ಪೈಸಿ ವಾಟರ್ ಅಂತ. ದಿನ ತೊಗೊತೀನಿ. ನಿಮಗೇನಾದರೂ ಅವಶ್ಯಕತೆ ಇದ್ದರೆ, ನಂಬಿಕೆ ಬಂದರೆ ಯಾವುದೇ ಆಗಲಿ ನಂಬಬೇಕು. ಯಾವುದೋ ಮಾತ್ರೆ ತೊಗೊಂಡು ಲಕ್ಷಾಂತರ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಡಾಕ್ಟರ್ ಹತ್ರ ಮತ್ತೋಗಿ ಡಾಕ್ಟ್ರೇ ನೀವು ಹಿಂಗೆ ಮಾಡ್ಕೊಟ್ಬಿಟ್ಟಿದ್ದೀರಾ ಅಂತ ಯಾವನು ಕೇಳೋಕೆ ಹೋಗಲ್ಲ ಡಾಕ್ಟ್ರ್ ಹತ್ರ. ಇದು ನಾವು ಕೊಡ್ತಾ ಇರೋದು 100 ರೂಪಾಯಿಗೆ. ಯಾಕೆ ವಾಸಿ ಆಗಲ್ಲ? ಚೆಕ್ ಮಾಡಿ ಬಂದು ನೀವು. ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ 100%. ಸ್ಪೈಸಿ ವಾಟರ್ ಒಂದೇ ಒಂದು ನಿಮ್ಮ ಮನೇಲಿದ್ದರೆ ಬರೋ ಮಾತ್ರೆ ಎಲ್ಲ ತೊಗೊಂಡೋಗಿ ಸೈಡ್ಗೆ ಎಸ್ತು ಬಿಡ್ತೀರಿ ನೀವೇನೆ. ಅಪ್ಪ ಬೇಡಪ್ಪ, ಮಾತ್ರೆ ನುಂಗಿ ಸಾಕಾಯ್ತು, ಯಾವ ಜನ್ಮದ ಪುಣ್ಯನೇನೋ ಬೇಗ ಸಿಕ್ಬಿಟ್ಟೈತೆ ಈ ಸ್ಪೈಸಿ ವಾಟರ್ನ ತೊಗೊಳ್ಳೋಣ ಅಂತ ಖುಷಿ ಬೀಳ್ತೀರ. ಒಬ್ಬ ರೈತ ಕಂಡುಹಿಡಿರ್ತಕ್ಕಂಥದ್ದು ಕೈಗುಣ ಹಂಗೈತ್ರಿ. ಆ ರೈತಂದು ಎಷ್ಟು ಕಷ್ಟ ಬೀಳ್ತಾನೆ ಗೊತ್ತಾ? ಊರಿಂದ ಹೊರಗಡೆ ಬೆಟ್ಟದ ತಪ್ಪಲಿನಲ್ಲಿ 3 ಕಿಲೋಮೀಟರ್ ಊರಿಂದ ಒಳಗೆ ಬೆಟ್ಟದ ತಪ್ಪಲಿನಲ್ಲಿ ಅಲ್ಲಿ ಹುಲಿ, ಸಿಂಹ, ನರಿ ಎಲ್ಲ ನುಗ್ಗುತ್ತವೆ. ಅಂಥ ಜಾಗದಲ್ಲಿ ಕುಟುಂಬ ವಾಸ ಮಾಡಿಕೊಂಡು ಈ ಔಷಧಿನ ತಯಾರು ಮಾಡಿ ಬಡವ್ರ ಬಗ್ಗರಿಗೆಲ್ಲ ಆಗಲಿ, ಕಡಿಮೆ ದುಡ್ಡಲ್ಲಿ ಸಿಗಲಿ, ಎಲ್ಲರಿಗೂ ಗುಣ ಆಗಲಿ ಅಂತ ಭಗವಂತನಲ್ಲಿ ಕೇಳಿಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ನಿಮ್ಗೇನಾರು ಅವಶ್ಯಕತೆ ಆದರೆ, ನಿಮ್ಮ ಕಡೆಯವ್ರಿಗೆ ಏನಾರು ಈ ಥರ ಪ್ರಾಬ್ಲಮ್ ಇದ್ದರೆ, ಈ ಅಸ್ತಮ ಪ್ರಾಬ್ಲಮ್ಮು, ಪದೇ ಸೀನ್ತಾ ಇರೋದು, ಆಮೇಲೆ ಮೋಷನ್ ಪ್ರಾಬ್ಲಮ್ಮು, ಎದೆ ನೋವು, ಹೊಟ್ಟೆ ನೋವು, ಬೆನ್ನೋವು, ಕೈಕಾಲು ನೋವು, ಥೈರಾಯ್ಡು, ಇಂಥ ಸಮಸ್ಯೆಗಳು ಏನಾದ್ರು ಇದ್ದರೆ ಬೇಗ ಬಂದು ಈ ಔಷಧಿನ ಪರ್ಚೇಸ್ ಮಾಡಿ. ಎಲ್ರಿಗೂ ಶುಭೋದಯ, ಗುಡ್ ನೈಟ್, ಒಳ್ಳೆಯದಾಗಲಿ ಎಲ್ರಿಗೂ.